ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡೋಣ. ಸೊ ಇಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂತ ಅಂದರೆ ಸೇಮ್ ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಕ್ವಶನ್ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2026 ಅಂತ ಕೇಳಿದ್ದಾರೆ. ಅದಾದಮೇಲೆ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಎ ಡೀಟೇಲ್ಸ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟಲ್ ಬಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ದೆನ್ ಟೋಟಲ್ ಇದೆ. ಫಸ್ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎ 14,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 12,000 ಇದೆ. ಟೋಟಲ್ ಎರಡು ಡಿಪಾರ್ಟ್ಮೆಂಟಿಂದ 26,000 ಇದೆ. ದೆನ್ ಪರ್ಚೇಸ್ ನೋಡಿ, ಡಿಪಾರ್ಟ್ಮೆಂಟ್ ಎ 75,100 ಇದೆ ಆ್ಯಂಡ್ ಇಯರ್ 69,800 ಆ್ಯಂಡ್ ಟೋಟಲ್ ಬಂದು 1,44,900. ದೆನ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎ 1 lakh ಇದೆ, ಡಿಪಾರ್ಟ್ಮೆಂಟ್ ಬಿ 80,000 ಇದೆ, ಟೋಟಲ್ 1,80,000 ಇದೆ. ರಿಟರ್ನ್ ಔಟ್ವರ್ಡ್ಸ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ರಿಟರ್ನ್ ಅಂತ. ರಿಟರ್ನ್ ಔಟ್ವರ್ಡ್ಸ್ ಆರ್ ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಇಲ್ಲಿ ಡಿಪಾರ್ಟ್ಮೆಂಟ್ ಎ 1,100 ಇದೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 800 ಇದೆ, ಟೋಟಲ್ 1,900 ಇದೆ. ಆ್ಯಂಡ್ ಸ್ಯಾಲ್ರೀಸ್ ನೋಡಿ, ಡಿಪಾರ್ಟ್ಮೆಂಟ್ ಎ 9,000, ಡಿಪಾರ್ಟ್ಮೆಂಟ್ ಬಿ 8,500 ಆ್ಯಂಡ್ ಟೋಟಲ್ 17,500 ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಟೋಟಲ್ ಕೊಟ್ಟಿದ್ದಾರೆ, ಎರಡು ಡಿಪಾರ್ಟ್ಮೆಂಟಿಂದ ಎಷ್ಟಿದೆ ಅಂತ ಇಂಡಿವಿಜುವಲ್ ಕೊಟ್ಟಿಲ್ಲ. ಜನರಲ್ ಸ್ಯಾಲ್ರೀಸ್ 11,600 ಇದೆ, ರೆಂಟ್ ಆ್ಯಂಡ್ ರೇಟ್ಸ್ 6,000, ಇನ್ಶೂರೆನ್ಸ್ 1,000 ಇದೆ, ಕ್ಯಾರಿಯೇಜ್ ಔಟ್ವರ್ಡ್ 5,400 ಆ್ಯಂಡ್ ಡಿಸ್ಕೌಂಟ್ ಅಲೌಡ್ 1,800, ಡಿಸ್ಕೌಂಟ್ ಅರ್ನರ್ಡ್ ಬಂದು 1,430 ಇದೆ, ಅಕೌಂಟಿಂಗ್ ಚಾರ್ಜಸ್ 2,860 ಇದೆ ಆ್ಯಂಡ್ ಕ್ಯಾರೇಜ್ ಇನ್ವರ್ಡ್ ಬಂದು 1,430 ಇದೆ ಆ್ಯಂಡ್ ಅಡ್ವರ್ಟೈಸಿಂಗ್ 8,100 ಇದೆ. ಸೊ ಈಗ ಇಂಡಿವಿಜುವಲ್ ಆಗಿ ಕೊಟ್ಟಿರೋ ಅಮೌಂಟನ್ನು ಡೈರೆಕ್ಟಾಗಿ ಬರ್ಕೊಳ್ತೀವಿ. ಸೊ ಈಗ ರೆಂಟ್ ಆ್ಯಂಡ್ ಟ್ಯಾಕ್ಸ್ ಬಂದರೆ ಯಾವುದ್ರ ಮೇಲೆ ತೊಗೊಳ್ತೀವಿ ಅಂತಂದರೆ ಟೋಟಲ್ ಸ್ಪೇಸ್ ಅಥವಾ ಏರಿಯಾ ಎಷ್ಟಿದೆ ಅದ್ರ ರೇಷಿಯೋ ಮೇಲೆ ತೊಗೊಳ್ತೀವಿ. ಆ್ಯಂಡ್ ಇನ್ಶೂರೆನ್ಸು ನೋಡೋಣ ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅಂತ. ಕ್ಯಾರಿಯೇಜ್ ಔಟ್ವರ್ಡ್ ಬಂದು ಸೇಲ್ಸ್ ಮಾಡಬೇಕಾದ್ರೆ ಆಗಿರುವಂಥ ಎಕ್ಸ್ಪೆನ್ಸಸ್ಸು, ಇದನ್ನು ಕೂಡ ನಾವು ಸೇಲ್ಸ್ ರೇಷಿಯೋ ಮೇಲೆ ತೊಗೊಳ್ತೀವಿ. ಕ್ಯಾರೇಜ್ ಔಟ್ವರ್ಡ್ನ ನಾವು ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ್ಯಂಡ್ ಡಿಸ್ಕೌಂಟ್ ಅಲೌಡ್ನು ಕೂಡ ಅಷ್ಟೇ, ನಾವು ಸೇಲ್ ಮಾಡಬೇಕಾದ್ರೆ ಏನು ಡಿಸ್ಕೌಂಟ್ ಕೊಟ್ಟಿರ್ತೀವಿ ಅದನ್ನು ಅಷ್ಟೇ ಸೇಲ್ಸ್ ರೇಷಿಯೋ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಸ್ಕೌಂಟ್ ಅರ್ನರ್ಡ್ ಬಂದು ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಮೇಲೆ ಪರ್ಚೇಸ್ ರೇಷಿಯೋ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಕ್ಯಾರಿಯೇಜ್ ಇನ್ವರ್ಡ್ ಅಂತಂದರೆ ಪರ್ಚೇಸ್ ಮಾಡಬೇಕಾದ್ರೆ ಆಗಿರುವಂಥ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಅದನ್ನು ನಾವು ಇಲ್ಲಿ ಪರ್ಚೇಸ್ ರೇಷಿಯೋ ಮೇಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಅಡ್ವರ್ಟೈಸಿಂಗ್ ಯಾವುದ್ರ ಮೇಲೆ ಸೇಲ್ಸ್ ಮೇಲೆ ತೊಗೊಳ್ತೀವಿ, ಯಾಕಂದರೆ ನಾವು ಸೇಲ್ಸ್ ಮಾಡೋಕ್ಕೋಸ್ಕರ ಅಡ್ವರ್ಟೈಸ್ ಕೊಡೋದು, ಹಾಗಾಗಿ ಸೇಲ್ಸ್ ರೇಷಿಯೋ ಮೇಲೆ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡಿ. ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ ವರ್ತ್ ₹5,000 ವರ್ ನಾಟ್ ರೆಕಾರ್ಡೆಡ್. ಸೊ ಇಲ್ಲಿ ಏನಂದರೆ ಡಿಪಾರ್ಟ್ಮೆಂಟ್ ಎ ಇಂದ ಡಿಪಾರ್ಟ್ಮೆಂಟ್ ಬಿಗೆ 5,000 ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದನ್ನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಜನರಲ್ ಸ್ಯಾಲ್ರೀಸ್ ಆರ್ ಟು ಬಿ ಅಲೋಕೇಟೆಡ್ ಈಕ್ವಲಿ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಜನರಲ್ ಸ್ಯಾಲ್ರೀಸ್ ಅಂತ ಕೊಟ್ಟಿದ್ದಾರಲ್ವಾ 11,600ನ್ನು, ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಕ್ವಲ್ ಅಂತ ಅಂದರೆ 1:1 ಅಥವಾ 50% ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಅಡ್ಜಸ್ಟ್ಮೆಂಟ್, ದ ಏರಿಯಾ ಆಕ್ಯುಪೈಡ್ ಈಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಏರಿಯಾ ಆಕ್ಯುಪೈಡ್ ಇನ್ ದ ರೇಷಿಯೋ ಆಫ್ 3:2 ಅಂತ ಅಂದರೆ ನಾವು ರೆಂಟ್ ಆ್ಯಂಡ್ ಟ್ಯಾಕ್ಸ್ನ ಪೇ ಮಾಡಬೇಕಾದ್ರೆ ಯಾವ ರೇಷಿಯೋ ತೊಗೋಬೇಕು? 3:2. ಸೊ ರೆಂಟ್ ಆ್ಯಂಡ್ ರೇಟ್ಸ್ನ ಯಾವ ರೇಷಿಯೋದಲ್ಲಿ? 3:2. ಆ್ಯಂಡ್ ಜನರಲ್ ಸ್ಯಾಲ್ರಿನ ನಾವು 1:1 ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಇನ್ಶೂರೆನ್ಸ್ ಪ್ರೀಮಿಯಮ್ ಆ್ಯಂಡ್ ಅಕೌಂಟಿಂಗ್ ಚಾರ್ಜಸ್ ಕ್ಯಾನ್ ನಾಟ್ ಬಿ ಅಲೋಕೇಟೆಡ್ ಕನ್ವೀನಿಯೆಂಟ್ಲಿ ಟು ಎನಿ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನೋಡಿ, ಇನ್ಶೂರೆನ್ಸ್ ಚಾರ್ಜಸ್ ಮತ್ತು ಅಕೌಂಟಿಂಗ್ ಚಾರ್ಜಸ್ ಏನು ಕೊಟ್ಟಿದ್ದಾರೆ ಅದು ಕನ್ವೀನಿಯೆಂಟಾಗಿ ಯಾವ ಡಿಪಾರ್ಟ್ಮೆಂಟ್ಗೂ ಅಲೋಕೇಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಥರ ಕೆನಾಟ್ ಬಿ ಅಲೋಕೇಟೆಡ್ ಅನ್ನೋ ವರ್ಡ್ ಇತ್ತು ಅಂತಂದರೆ ಅದನ್ನು ಇಗ್ನೋರ್ ಮಾಡಿ. ಇಲ್ಲಿ ಯಾವುದಂತಂದರೆ ಅಕೌಂಟಿಂಗ್ ಚಾರ್ಜಸ್ಸು ಬರಲ್ಲ, ಅದ್ರ ಜೊತೆಗೆ ಯಾವುದಂತಂದರೆ ಇನ್ಶೂರೆನ್ಸ್ ಇದೆಯಲ್ವಾ, ಈ ಎರಡು ಅಮೌಂಟನ್ನು ನಾವು ಟ್ರೇಡಿಂಗ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ ವಾಸ್ 16,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ
17,000 ಕೊಟ್ಟಿದ್ದಾರೆ. ಸೊ ಇವಾಗ ಸೇಲ್ಸ್ ರೇಷಿಯೋ ನೋಡ್ಕೊಳ್ಳಿ. ಸೇಲ್ಸ್ ಅಮೌಂಟ್ ಎಷ್ಟಿದೆ ಅಂತಂದರೆ 1,80,000 ಇರಿದೆ. ಸೊ 1,00,000 ಮತ್ತು 80,000 ಸಿಂಪ್ಲಿಫೈ ಮಾಡೋಣ. ಇಲ್ಲೇ ನಿಮಗೆ ಸಪ್ರೇಟ್ ವರ್ಕಿಂಗ್ ನೋಟು ಇದೆ, ಬಟ್ ಇಲ್ಲಿನೂ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ 4040 ಕ್ಯಾನ್ಸಲ್ ಆಯಿತು ಅಂದರೆ ಇಲ್ಲಿ 10 ಆ್ಯಂಡ್ 8 ಇದೆ. ಸೊ 2 4s 2 5s. ಸೊ ಇಲ್ಲಿ SR ಅಂತ ಏನೇನು ಹೇಳಿದ್ದೀನಲ್ವಾ. ಸೊ ಈಗ ಕ್ಯಾರಿಯೇಜ್ ಔಟ್ವರ್ಡು ಸೇಲ್ಸ್ ರೇಷಿಯೋ ಮೇಲೆ, ಡಿಸ್ಕೌಂಟ್ ಅಲೌಡು ಸೇಲ್ಸ್ ರೇಷಿಯೋ ಮೇಲೆ, ಆ್ಯಂಡ್ ಅಡ್ವರ್ಟೈಸಿಂಗು. ಸೊ ಈ 5:4 ರೇಷಿಯೋದಲ್ಲಿ ನಾವು ಈ 2 ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ್ಯಂಡ್ ಪರ್ಚೇಸ್ ರೇಷಿಯೋನ ನಾವು ಟ್ರೇಡಿಂಗ್ ಅಕೌಂಟ್ ಆದಮೇಲೆ ಪರ್ಚೇಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಕ್ವಶನ್. ಈ ಕ್ವಶನ್ ಆದಮೇಲೆ ಆನ್ಸರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಫಸ್ಟು ನೀವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ದಿಸ್ ಈಸ್ ಡೆಬಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಕ್ರೆಡಿಟ್ ಸೈಡ್. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಟೋಟಲ್ ಈ ಥರ 3 ಕಾಲಮ್ನು ತೊಗೊಳ್ಳಿ. ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಟೋಟಲ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ರೆಕಾರ್ಡ್ ಮಾಡ್ತೀವಿ ಅಂತಂದರೆ, ಒಂದು ಓಪನಿಂಗ್ ಸ್ಟಾಕು. ಟ್ರೇಡಿಂಗ್ ಅಕೌಂಟಿಂಗಲ್ಲಿ ಒಂದು ಓಪನಿಂಗ್ ಸ್ಟಾಕ್ ಬರುತ್ತೆ, ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಮು ಏನೇನಿದೆ ಅದಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಏನಿದೆ, ಅದಾದಮೇಲೆ ಏನಾದರೂ ಇಂಟರ್ನಲ್ ಟ್ರಾನ್ಸ್ಫರ್ ರಿಲೇಟೆಡ್ ಇತ್ತು ಅಂದರೆ ಅದನ್ನು ಟ್ರೇಡಿಂಗ್ ಅಕೌಂಟಲ್ಲೇ ತೊಗೊಳ್ತೀವಿ. ಈ 3 ಥಿಂಗ್ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಫಸ್ಟ್ ನೋಡಿ, ಟು ಓಪನಿಂಗ್ ಸ್ಟಾಕ್. ಡೆಬಿಟ್ ಸೈಡ್ ಏನಂತಂದರೆ ಓಪನಿಂಗ್ ಸ್ಟಾಕ್ನ ತೊಗೊಳ್ತೀವಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ? ಇದೆ. ಡಿಪಾರ್ಟ್ಮೆಂಟ್ ಎ 14,000 ಇದೆ, ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 12,000 ಇದೆ, ಆ್ಯಂಡ್ ಟೋಟಲ್ 26,000 ಆಯಿತು. ಅದಾದಮೇಲೆ ನೆಕ್ಸ್ಟು ಏನಂತಂದರೆ ಟು ಪರ್ಚೇಸ್ ಅಮೌಂಟ್ ಇದೆ, ಆ್ಯಂಡ್ ಪರ್ಚೇಸಲ್ಲಿ ಪರ್ಚೇಸ್ ರಿಟರ್ನ್ನ ನಾವು ಲೆಸ್ ಮಾಡ್ತೀವಿ. ಆಯಿತಾ? ಇಲ್ಲಿ ನೋಡಿ, ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 75,100 ಫಾರ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ 69,800. ಟು ಪರ್ಚೇಸ್ ಅಂತ ತೊಗೊಂಡು ಇಲ್ಲಿ ರಿಟರ್ನ್ ಔಟ್ವರ್ಡ್ಸ್ ಅಂತ ಇದೆಯಲ್ಲ, ರಿಟರ್ನ್ ಔಟ್ವರ್ಡ್ಸ್ ಈಸ್ ನೋನ್ ಆ್ಯಸ್ ಪರ್ಚೇಸ್ ರಿಟರ್ನ್ ಅಂತ. ಸೊ ರಿಟರ್ನ್ ಔಟ್ವರ್ಡ್ಸ್ನ ನಾವು ಲೆಸ್ ಮಾಡಿ ಇಲ್ಲೇ ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಎ ಪರ್ಚೇಸ್ ಅಮೌಂಟ್ ಎಷ್ಟಿದೆ ಅಂತಂದರೆ 75,100 ಇದೆ. ಅದರಲ್ಲಿ ರಿಟರ್ನ್ ಎಷ್ಟಿದೆ ಅಂತಂದರೆ 1,100 ಇದೆ. 75,000ಅಲ್ಲಿ 1,100ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 74,000 ಬರುತ್ತೆ. ಆ್ಯಂಡ್ ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿನಲ್ಲಿ 69,800 ಇದೆ, ಆ್ಯಂಡ್ ಪರ್ಚೇಸ್ ರಿಟರ್ನ್ ಬಂದು ಅಥವಾ ರಿಟರ್ನ್ ಔಟ್ವರ್ಡ್ಸ್ ಬಂದು 800 ಇದೆ. ಈ 800ನ ಲೆಸ್ ಮಾಡಿದ್ರೆ 69,000 ಬರುತ್ತೆ. ಸೊ ಎರಡನ್ನೂ ಟೋಟಲ್ ಮಾಡಿದ್ರೆ 1,43,000 ಆಗುತ್ತೆ. ಸೊ ಫಸ್ಟು ಡೆಬಿಟ್ ಸೈಡು ಏನು ಓಪನಿಂಗ್ ಸ್ಟಾಕ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಪರ್ಚೇಸು ಎಕ್ಸ್ಪೆನ್ಸಸ್ಸು, ಅದರಲ್ಲಿ ಪರ್ಚೇಸ್ ಅಮೌಂಟ್ ಕೊಟ್ಟಿದ್ರು, ಅದರಲ್ಲಿ ರಿಟರ್ನ್ ಇತ್ತು, ರಿಟರ್ನ್ನ ಲೆಸ್ ಮಾಡಿ ಇಲ್ಲಿ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಐಟಮ್ ಏನಂತಂದರೆ ಸೇಲ್ಸ್ ತೊಗೊಂಡು. ಕ್ರೆಡಿಟ್ ಸೈಡ್ ಏನಂತಂದರೆ ಸೇಲ್ಸು. ಸೊ ಈಗ ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸ್ ಆಯಿತು, ಆ್ಯಂಡ್ ಸೇಲ್ಸ್ ನೋಡಿ. ಸೇಲ್ಸ್ ಎಷ್ಟಿದೆ ಅಂದರೆ ಡಿಪಾರ್ಟ್ಮೆಂಟ್ ಎ 1,00,000 ಇದೆ, ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 80,000 ಇದೆ. ಸೊ ಎರಡನ್ನೂ ಟೋಟಲ್ ಮಾಡಿದ್ರೆ 1,80,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಏನಾದರೂ ಇದೆಯಾ ಅಂತ ನೋಡೋಣ. ಒಂದು ಐಟಮ್ ಇದೆ, ಏನಂದರೆ ಕ್ಯಾರಿಯೇಜ್ ಇನ್ವರ್ಡ್ ಇದೆ. ಕ್ಯಾರಿಯೇಜ್ ಇನ್ವರ್ಡ್ ಎಷ್ಟಿದೆ ಅಂತಂದರೆ 1,430 rupees ಇದೆ. ಇದನ್ನು ನಾವು ಯಾವುದ್ರ ಮೇಲೆ ತೊಗೋಬೇಕು ಅಂತ ಹೇಳಿದ್ದೀನಿ ಅಂದರೆ ಪರ್ಚೇಸ್ ರೇಷಿಯೋಸ್ ಮೇಲೆ ತೊಗೋಬೇಕು. PR ಅಂತಂದರೆ ಪರ್ಚೇಸ್ ರೇಷಿಯೋ ಮೇಲೆ. ಸೊ ಈಗ ಪರ್ಚೇಸ್ ರೇಷಿಯೋ ಎಷ್ಟಿದೆ ನೋಡಿ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್ ಎ ಬಂದು 74,000 ಇದೆ, ಡಿಪಾರ್ಟ್ಮೆಂಟ್ ಬಿ ಬಂದು 69,000 ಇದೆ. 74,000 ಮತ್ತು 69,000ನ್ನು 330 ಕ್ಯಾನ್ಸಲ್ ಮಾಡಿ. ತೀರಾ ಸಿಂಪ್ಲಿಫೈ ಮಾಡಿದ್ರೂ ಓಕೆ, ಅಥವಾ ನಮ್ಮ ಕಂಫರ್ಟಬಲಾಗಿ ಅಲೋಕೇಟ್ ಮಾಡೋಕ್ಕೆ ಇವಾಗ ಕ್ಯಾರಿಯೇಜ್ ಇನ್ವರ್ಡ್ ಅಮೌಂಟ್ ಎಷ್ಟಿದೆ ಅಂದರೆ 1,430 ಇದೆ. ಸೊ ಈಗ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಬರುತ್ತೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, 1,430 ಇಂಟು ಇವೆರಡನ್ನೂ ಟೋಟಲ್ ಮಾಡಿ. ರೇಷಿಯೋಸ್ ಇದೆಲ್ವಾ, 74 ಪ್ಲಸ್ 69 ಮಾಡಿದ್ರೆ ಇವೆರಡನ್ನೂ ಟೋಟಲ್ ಮಾಡಿದ್ರೆ 143 ಬರುತ್ತೆ. ಅಂದರೆ ಇಲ್ಲಿ ಡೈರೆಕ್ಟಾಗೆ ತೊಗೊಳ್ತಾ ಇದ್ದೀನಿ, ನಾನು ತೀರಾ ಏನೂ ಸಿಂಪ್ಲಿಫೈ ಮಾಡ್ತಾ ಇಲ್ಲ. ಸೊ ಇಲ್ಲಿ 74,000 ಇದೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಎ, ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 69,000 ಇದೆ. 30 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು 74 69 ಎರಡನ್ನೂ ಟೋಟಲ್ ಮಾಡಿದ್ರೆ 143 ಬರುತ್ತೆ. ಈಗ ಕ್ಯಾರಿಯೇಜ್ ಇನ್ವರ್ಡ್ ಅಮೌಂಟ್ ಎಷ್ಟಿದೆ ಅಂತಂದರೆ 1,430 ಇಂಟು
ಏನಂತ ಅಂದರೆ 74/143 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಎಗೆ 740 ರುಪೀಸ್ ಬರುತ್ತೆ. ಬಂದಿದೆಯಾ? ಎಸ್ ಬಂದಿದೆ. ಅದೇ ರೀತಿ 1430 ಇಂಟು 69/143 ಮಾಡಿದ್ರೆ ಎಷ್ಟು ಬಂದಿದೆ? 690 ಬಂದಿದೆ. ಸೊ ಕ್ಯಾರಿಯೇಜ್ ಇನ್ವರ್ಡು ಬಂದು ಪರ್ಚೇಸ್ ಮಾಡಬೇಕಾದ್ರೆ ಆಗಿರೋಂಥ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅದನ್ನು ಟ್ರೇಡಿಂಗ್ ಅಕೌಂಟಲ್ಲೇ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ನೋಡಿ, ಟು ಕ್ಯಾರಿಯೇಜ್ ಇನ್ವರ್ಡ್ ಡಿಪಾರ್ಟ್ಮೆಂಟ್ ಎ 740 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 690. ಸೊ ಎರಡನ್ನು ಟೋಟಲ್ ಮಾಡಿದ್ರೆ 1430 ರುಪೀಸ್ ಬರುತ್ತೆ. ಅದಾದಮೇಲೆ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಗೂಡ್ಸ್ ಟ್ರಾನ್ಸ್ಫರ್ ಟು ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ ವರ್ತ್ ₹5,000 ವರ್ ನಾಟ್ ರೆಕಾರ್ಡೆಡ್. ಅಂದರೆ ಟ್ರಾನ್ಸ್ಫರ್ಡ್ ಅಂತ ಅಂದರೆ ಈ ಡಿಪಾರ್ಟ್ಮೆಂಟ್ ಬಿ ಅನ್ನೋರು ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಎ ಇಂದ ಪರ್ಚೇಸ್ ಮಾಡ್ತಿದೆ ಅಂತ ಕನ್ಸಿಡರ್ ಮಾಡಿ. ಸೊ ಹಾಗಾಗಿ ಏನಂತ ಬರುತ್ತೆ ಅಂದರೆ ಬೈ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್. ಸೊ ಇವರು 5,000 ವರ್ತ್ ಆಫ್ ಗೂಡ್ಸ್ನ ಇವ್ರಿಗೆ ಕೊಟ್ಟರೆ ಅದು ಇವ್ರಿಗೆ ಇನ್ಕಮ್ ಆಗುತ್ತೆ ಡಿಪಾರ್ಟ್ಮೆಂಟ್ ಎಗೆ. ಸೊ ಹಾಗಾಗಿ ಬೈ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇವ್ರಿಗೆ 5,000 ಇಲ್ಲಿ ಡಿಡಕ್ಟ್ ಮಾಡಬೇಕು. ಇವ್ರಿಗೆ 5,000 ಪೇ ಮಾಡ್ತಾ ಇದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಬಿನಲ್ಲಿ ಅಮೌಂಟನ್ನು ನಾವು ಡಿಡಕ್ಟ್ ಮಾಡಬೇಕು. ಅಂದರೆ ಟು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅಕೌಂಟ್ 5,000 ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ಯಾವ ರೂಲ್ಸ್ ಮೇಲೆ ಅಂತಂದರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಸೊ ಇವರು ಡಿಪಾರ್ಟ್ಮೆಂಟ್ ಎ ಅವರು ಡಿಪಾರ್ಟ್ಮೆಂಟ್ ಅವ್ರ ಬಿಗೆ 5,000 ಗೂಡ್ಸ್ನ ಕೊಡ್ತಾ ಇದ್ದಾರೆ ಅಂದರೆ 5,000 ಅಮೌಂಟ್ ಯಾರಿಗೆ ಬರ್ತಿದೆ? ಡಿಪಾರ್ಟ್ಮೆಂಟ್ ಎಗೆ ಬರ್ತಿದೆ. ಸೊ ಬೈ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ 5,000. ಸೊ ಇಲ್ಲಿ ಬೈ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಬಿ ಏನು ಮಾಡಿದ್ದಾರೆ ಅಂದರೆ 5,000 ಅಮೌಂಟನ್ನು ಇವ್ರಿಗೆ ಪೇ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ? ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಡೆಬಿಟ್ ಸೈಡು ಡಿಪಾರ್ಟ್ಮೆಂಟ್ ಬಿಗೆ ಡೆಬಿಟ್ ಸೈಡು, ಡಿಪಾರ್ಟ್ಮೆಂಟ್ ಎಗೆ ಕ್ರೆಡಿಟ್ ಸೈಡು. ಯಾಕೆ ಅಂತಂದರೆ ಇವ್ರಿಗೆ ಎಕ್ಸ್ಪೆನ್ಸಸ್ಸು ಅದು ಇವ್ರಿಗೆ ಇನ್ಕಮ್. ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿಗೆ ಗೂಡ್ಸ್ ಕೊಡ್ತಿದೆ ಅಂತಂದರೆ ಇವ್ರಿಗೆ 5,000 ಇನ್ಕಮ್ ಬರ್ತಿದೆ, ಇವ್ರಿಗೆ 5,000 ಎಕ್ಸ್ಪೆನ್ಸಸ್ ಆಗ್ತಿದೆ. ಆ್ಯಂಡ್ ಟೋಟಲ್ 5,000. ನಾವು ಮೇಕ್ ದ ಟೋಟಲ್. ಸೊ ಎರಡು ಸೈಡು ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂದರೆ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟಿದೆ ಅಂದರೆ ಡಿಪಾರ್ಟ್ಮೆಂಟ್ ಎ ಬಂದು 1 ಲ್ಯಾಕು ಪ್ಲಸ್ 5,000 ಆ್ಯಂಡ್ ಲಾಸ್ಟು ಓಪನಿಂಗ್ ಸ್ಟಾಕ್ ತೊಗೊಂಡಿದ್ದಾರೆ ಅಂದರೆ ಇನ್ನೊಂದು ಅಮೌಂಟ್ ಏನಂತಂದರೆ ಕ್ಲೋಸಿಂಗ್ ಸ್ಟಾಕ್ನ ತೊಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎ ಎಷ್ಟಿದೆ? 16,000 ಇದೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 17,000 ಇದೆ. ಸೊ ಅಲ್ಲಿಗೆ ಒಂದು ಫಸ್ಟ್ ಆ್ಯಂಡ್ ಫಿಫ್ತ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಟ್ರೀಟ್ ಮಾಡಿದ್ದೀವಿ. ಸೊ ಈಗ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಯಿತು ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನೂ ಕೂಡ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 16,000 ಆ್ಯಂಡ್ 17,000 ತೊಗೊಂಡಿದ್ದೀವಿ. ನಾವು ಮೇಕ್ ದ ಟೋಟಲ್. ಎಷ್ಟು ಟೋಟಲ್ ಅಂತಂದರೆ ಡಿಪಾರ್ಟ್ಮೆಂಟ್ ಏನಲ್ಲಿ 1,05,000 ಪ್ಲಸ್ 16,000 ಮಾಡಿ ಎಷ್ಟು ಬರುತ್ತೆ? 1,21,000 ಬರುತ್ತೆ. ಈ 1,21,000ಅಲ್ಲಿ ಈ ಎಲ್ಲ ಎಕ್ಸ್ಪೆನ್ಸಸ್ನು ಲೆಸ್ ಮಾಡಿ. ಯಾವ್ಯಾವುದಂದರೆ ಓಪನಿಂಗ್ ಸ್ಟಾಕ್ 14,000 ಇದೆ ಆ್ಯಂಡ್ 74,000 ಪರ್ಚೇಸ್ ಇದೆ. ದೆನ್ 740 ಬಂದು ಕ್ಯಾರಿಯೇಜ್ ಇನ್ವರ್ಡ್ ಇದೆ. ಸೊ ಟೋಟಲ್ ಆನ್ಸರ್ ಟು ಗ್ರಾಸ್ ಪ್ರಾಫಿಟ್ ಫಾರ್ ಡಿಪಾರ್ಟ್ಮೆಂಟ್ ಎ ಎಷ್ಟಿದೆ ಅಂದರೆ 32,260 ಬರುತ್ತೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿಗೆ ಕ್ಯಾಲ್ಕುಲೇಟ್ ಮಾಡಿ. ಡಿಪಾರ್ಟ್ಮೆಂಟ್ ಬಿನಲ್ಲಿ ನೋಡಿ 80,000 ಸೇಲ್ಸ್ ಇದೆ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕು 17,000 ಇದೆ. ಟೋಟಲ್ ಬಂದು 97,000 ಇದೆ. ಈ 97,000ಇಂದ 12,000 ಓಪನಿಂಗ್ ಸ್ಟಾಕ್ ಲೆಸ್ ಮಾಡಿ ಆ್ಯಂಡ್ ಪರ್ಚೇಸ್ ಬಂದು 69,000 ಲೆಸ್ ಮಾಡಿ ಆ್ಯಂಡ್ ನೆಕ್ಸ್ಟು 690 ಕ್ಯಾರಿಯೇಜ್ ಇನ್ವರ್ಡು ಆ್ಯಂಡ್ 5,000 ಇಂಟರ್ನಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್. ಆಗ ಗ್ರಾಸ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 10,310 ಆಗುತ್ತೆ. ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 10,310 ಪ್ಲಸ್ 32,260. ಟೋಟಲ್ ಮಾಡಿದ್ರೆ ಎಷ್ಟು? 42,570 ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಟೋಟಲ್ ಗ್ರಾಸ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ. ಸೊ ಅದರಲ್ಲಿ ಏನಂತ ಅಂದರೆ ಫಸ್ಟು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ಳಿ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಡೈರೆಕ್ಟ್ ಇನ್ಕಮ್ ಮತ್ತು ಇಂಟರ್ನಲ್ ಟ್ರಾನ್ಸ್ಫರ್ ಏನಾದ್ರು ಇತ್ತು ಅಂದರೆ ಇದಿಷ್ಟೇ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಈಗ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಾಯಿತು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಕಾಲಮ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಬಿ ಆ್ಯಂಡ್ ಟೋಟಲ್, ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಬಿ ಆ್ಯಂಡ್ ಟೋಟಲ್. ಫಸ್ಟ್ ಥಿಂಗ್ ನೋಡಿ, ಗ್ರಾಸ್ ಪ್ರಾಫಿಟ್ ಏನಾಗಿರುತ್ತೆ ಅದನ್ನು ಬ್ರಾಡ್ ಡೌನ್ ಮಾಡಿ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಎಷ್ಟಿದೆ ಅಂತಂದರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಇಲ್ಲೇನು ಬಂದಿದೆ? 32,260 ಡಿಪಾರ್ಟ್ಮೆಂಟ್ ಎ ಆ್ಯಂಡ್ 10,310 ಫಾರ್ ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟು ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಇಂಡೈರೆಕ್ಟ್ ಇನ್ಕಮ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಅದನ್ನೆಲ್ಲನೂ ಕೂಡ ಇಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾನು ಆಲ್ರೆಡಿ ಟ್ರೀಟ್ ಮಾಡಿರೋ ಐಟಮ್ನ ಟಿಕ್ ಮಾಡಿದ್ದು ನೋಡಿ. ಓಪನಿಂಗ್ ಸ್ಟಾಕ್ ಆಗಿದೆ, ಪರ್ಚೇಸ್ ಆಗಿದೆ, ಸೇಲ್ಸ್ ಆಗಿದೆ ಆ್ಯಂಡ್ ರಿಟರ್ನ್ ಔಟ್ವರ್ಡ್ಸ್ ಅಥವಾ ಪರ್ಚೇಸ್ ರಿಟರ್ನ್ ಆಗಿದೆ ಆ್ಯಂಡ್ ಕ್ಯಾರಿಯೇಜ್ ಇನ್ವರ್ಡು ಕೂಡ ಆಗಿದೆ. ಮತ್ತು ಫಸ್ಟ್ ಅಡ್ಜಸ್ಟ್ಮೆಂಟ್, ಫಿಫ್ತ್ ಅಡ್ಜಸ್ಟ್ಮೆಂಟ್ ಆಗಿದೆ.
ಈಗ ಉಳಿದಿರೋದನ್ನು ಯಾವ್ಯಾವ್ದಿನ ಅಂತ ನೋಡೋಣ. ಫಸ್ಟು ಸ್ಯಾಲರಿ ಯಾವುದಂತಂದರೆ ಸ್ಯಾಲ್ರೀಸ್ ಕೊಟ್ಟಿದೆ ನೋಡಿ, 9,000 ಫಾರ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 8,500. ಸೊ ಟು ಸ್ಯಾಲರಿ 9,000 8,500 ಎರಡನ್ನು ಟೋಟಲ್ ಮಾಡಿದ್ರೆ 17,500. ಸೊ ಇದು ಆ ಐಟಮ್ ಆಯಿತು. ನೆಕ್ಸ್ಟು ಜನರಲ್ ಸ್ಯಾಲ್ರೀಸು 11,600 ಅಂತ ಕೊಟ್ಟಿದ್ದಾರೆ. ಬಟ್ ಜನರಲ್ ಸ್ಯಾಲ್ರೀಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ ನೋಡಿ, ಜನರಲ್ ಸ್ಯಾಲ್ರೀಸ್ ಆರ್ ಟು ಬಿ ಅಲೋಕೇಟೆಡ್ ಈಕ್ವಲಿ ಅಂತ. ಸೊ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ನ ಮಾಡಿ. ಸೊ ಇಲ್ಲಿ 11,600ನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. 11,600 ಅಮೌಂಟನ್ನು ಇಂಟು 50% ಮಾಡಿ ಅಥವಾ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 5,800 ಬರುತ್ತೆ. 11,600ನ್ನು ಈಕ್ವಲ್ ಆಗಿ ಅಂದರೆ 1:1 ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 5,800 5,800. ಆ್ಯಂಡ್ ನೆಕ್ಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ನೆಕ್ಸ್ಟ್ ಅಮೌಂಟ್ ಏನಿದೆ ಅಂತಂದರೆ, ಈಗ ಜನರಲ್ ಸ್ಯಾಲ್ರೀಸು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೂ ಆಯಿತು. ನೆಕ್ಸ್ಟ್ ಅಮೌಂಟ್ ಬಂದು ರೆಂಟ್ ಆ್ಯಂಡ್ ರೇಟ್ಸ್ ಅಂತ ಇದೆ 6,000. ಈ 6,000ನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದಂದರೆ, ದ ಏರಿಯಾ ಆಕ್ಯುಪೈಡ್ ಈಸ್ ಇನ್ ದ ರೇಷಿಯೋ ಆಫ್ 3:2. ನಾವು ಎಷ್ಟು ಏರಿಯಾ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಅದ್ರ ಮೇಲೆ ನಾವು ರೆಂಟ್ ಆ್ಯಂಡ್ ರೇಟ್ಸ್ನ ಪೇ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅವರೇ ಡೈರೆಕ್ಟಾಗಿ ರೇಷಿಯೋ ಕೊಟ್ಟಿದ್ದಾರೆ 3:2 ಅಂತ. ಸೊ ಇಲ್ಲಿ ನೋಡಿ, ಅದಕ್ಕೊಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ರೆಂಟ್ ಆ್ಯಂಡ್ ರೇಟ್ಸು ಎಷ್ಟಿದೆ ಅಂದರೆ 3:2 ಇದೆ. ಆ್ಯಂಡ್ ಟೋಟಲ್ ಅಮೌಂಟ್ ಎಷ್ಟಿದೆ 6,000. 6,000 ಇಂಟು 3/5 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಎಗೆ 3,600 ಬರುತ್ತೆ. 6,000 ಇಂಟು 2/5 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಬಿಗೆ 2,400 ಬರುತ್ತೆ. ಇದು ರೆಂಟ್ ಆ್ಯಂಡ್ ರೇಟ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಆ ಅಮೌಂಟನ್ನು ಇಲ್ಲಿ ಬರೀರಿ. ಟು ರೆಂಟ್ ಆ್ಯಂಡ್ ರೇಟ್ಸ್ 3,600 ಫಾರ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ 2,400 ಫಾರ್ ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್ 6,000. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸಿಂಗ್ ತೊಗೊಳ್ಳಿ. ಅಡ್ವರ್ಟೈಸಿಂಗ್ ಅಮೌಂಟ್ ಎಷ್ಟಿದೆ ಅಂದರೆ 8,100 ಇದೆ. ಅಡ್ವರ್ಟೈಸಿಂಗ್ ಅಮೌಂಟ್ 8,100 ಇದೆಯಲ್ಲ, ಅಡ್ವರ್ಟೈಸಿಂಗ್ನ ನಾನು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಿದೆ. ಅಡ್ವರ್ಟೈಸಿಂಗ್ ಬಂದು ಆನ್ ಸೇಲ್ಸ್ ಮೇಲೆ. ಸೇಲ್ಸು ಡಿಪಾರ್ಟ್ಮೆಂಟ್ ಎ 1 lakh ಇದೆ, ಡಿಪಾರ್ಟ್ಮೆಂಟ್ ಬಿ 80,000 ಇದೆ. ಆ್ಯಂಡ್ ರೇಷಿಯೋ ಇಲ್ಲಿ ಮಾಡಿ ತೋರಿಸಿದೆ ನೋಡಿ 5:4 ಅಂತ. ಸೊ ಇಲ್ಲಿ ಅಡ್ವರ್ಟೈಸಿಂಗ್ ಅಮೌಂಟ್ ಬಂದು 8,100 ಇದೆ. ಸೊ 8 + 4 9. ಸೊ 8,100 ಇಂಟು 5/9 ಮಾಡಿ. 8,100 ಇಂಟು 5/9 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಎ 4,500 ಬರುತ್ತೆ. ಆ್ಯಂಡ್ 8,100 ಇಂಟು 4/9 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಬಿ 3,600 ಬರುತ್ತೆ. ಅದನ್ನು ಇಲ್ಲಿ ಬರ್ಕೊಳ್ಳಿ ಆನ್ಸರಲ್ಲಿ. ಸೊ ಇಲ್ಲಿ ನೋಡಿ, ರೈಟ್ ಡೌನ್ ಯಾ ಟು ಅಡ್ವರ್ಟೈಸಿಂಗ್ ಅಕೌಂಟ್ 4,500 ಆ್ಯಂಡ್ 3,600 ಫಾರ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಬಿ. ಸೊ ಇದನ್ನು ವರ್ಕಿಂಗ್ ನೋಟ್ನು ಬರೀಬೇಕು ನೀವು ಎಕ್ಸಾಮಲ್ಲಿ. ಅಡ್ವರ್ಟೈಸಿಂಗ್ಗೆ ಈಗ ಕ್ಯಾಲ್ಕುಲೇಟ್ ಆಯಿತು. ಸೊ ಟೋಟಲಾಗಿ ಆನ್ ಸೇಲ್ಸ್ ರೇಷಿಯೋ ಮೇಲೆ ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಅಮೌಂಟ್ ಯಾವ್ಯಾವುದಿದೆ ಅಂದರೆ, ಕ್ಯಾರಿಯೇಜ್ ಔಟ್ವರ್ಡ್ ಇದೆ. ಕ್ಯಾರಿಯೇಜ್ ಔಟ್ವರ್ಡ್ ಬಂದು ಏನಂತ ಅಂದರೆ ಆನ್ ಸೇಲ್ಸ್ ರೇಷಿಯೋ ಮೇಲೆ ತೊಗೊಳ್ತೀವಿ. ಕ್ಯಾರಿಯೇಜ್ ಔಟ್ವರ್ಡ್ ಎಷ್ಟಿದೆ ಅಂತಂದರೆ 5,500 ಇದೆಲ್ವಾ, ಇದನ್ನು ಕೂಡ 5:4 ರೇಷಿಯೋದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾಕಂದರೆ ಆನ್ ಸೇಲ್ಸ್ ಮೇಲೆ ಕ್ಯಾರಿಯೇಜ್ ಔಟ್ವರ್ಡು ಎಷ್ಟಂತಂದರೆ 5,400 ಇದೆ. 5,400 ಇಂಟು 5/9 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಎಗೆ 3,000 ಬರುತ್ತೆ. ಆ್ಯಂಡ್ 5,400 ಇಂಟು 4/9 ಮಾಡಿದ್ರೆ ಡಿಪಾರ್ಟ್ಮೆಂಟ್ ಬಿಗೆ 2,400 ಬರುತ್ತೆ. ಟು ಕ್ಯಾರಿಯೇಜ್ ಇನ್ವರ್ಡ್ 3,000 ಆ್ಯಂಡ್ 2,400 ಎರಡು ಡಿಪಾರ್ಟ್ಮೆಂಟಿಗೆ ಬರೆದು ಟೋಟಲ್ ಮಾಡಿದ್ರೆ 5,400 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಈವನ್ ಡಿಸ್ಕೌಂಟ್ ಅಲೌಡು ಅಷ್ಟೇ. ಡಿಸ್ಕೌಂಟ್ ಅಲೌಡ್ ಈಗ ಕ್ಯಾರಿಯೇಜ್ ಔಟ್ವರ್ಡ್ ಆಯಿತು. ಡಿಸ್ಕೌಂಟ್ ಅಲೌಡು 1,800 ಇದೆ. 1,800ನ್ನು ಯಾವುದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ, ಇದನ್ನು ಕೂಡ ಸೇಲ್ಸ್ ರೇಷಿಯೋ ಮೇಲೆ 4:5:4 ಡಿಸ್ಕೌಂಟ್ ಅಲೌಡ್ 1,800 ಇದೆ. 1,800 ಇಂಟು 5/9 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಎ 1,000 ಆ್ಯಂಡ್ 1,800 ಇಂಟು 4/9 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಬಿ 800 ಆಗುತ್ತೆ. ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಈಕ್ವಲ್ ಅಲ್ಲ, ಅಕಾರ್ಡಿಂಗ್ ಟು ದಟ್ ಮೀನ್ಸ್ 1,800 ಟೋಟಲ್ ಮಾಡಿದ್ರೆ 1,800 ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಐಟಮ್ ಉಳಿದಿದೆ, ಡಿಸ್ಕೌಂಟ್ ಅರ್ನಡ್. ಡಿಸ್ಕೌಂಟ್ ಅರ್ನಡ್ ಬಂದು ಪರ್ಚೇಸ್ ರೇಷಿಯೋ ಮೇಲೆ ಮಾಡಬೇಕು. ಸೊ ಡಿಸ್ಕೌಂಟ್ ಅರ್ನಡ್ ಅಮೌಂಟ್ ಕೂಡ ಸೇಮ್ ಇದೆ ನೋಡಿ, 1,430. ಸೊ ಡಿಸ್ಕೌಂಟ್ ಅರ್ನಡ್ಗೆ ಸೇಮ್ ಪರ್ಚೇಸ್ ರೇಷಿಯೋ ಮೇಲೆ ಮಾಡಿ. ಪರ್ಚೇಸ್ ಎಷ್ಟಿದೆ ಅಂದರೆ 74,000 69,000 ಇದೆ. 0 ಕ್ಯಾನ್ಸಲ್ ಮಾಡಿ. 74,000 ತೊಗೊಂಡಿದ್ದೀನಿ. ಅಂದರೆ ಟೋಟಲ್ 143 ಬರುತ್ತೆ. 1,430 ಇಂಟು 74 ಡಿವೈಡೆಡ್ ಬೈ 143 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಎ 740
ಆ್ಯಂಡ್ 1430 ಇಂಟು 69 ಡಿವೈಡೆಡ್ ಬೈ 143 ಮಾಡಿದ್ರೆ ಫಾರ್ ಡಿಪಾರ್ಟ್ಮೆಂಟ್ ಬಿ 690 ಬರುತ್ತೆ. ಸೊ ಡಿಸ್ಕೌಂಟ್ ಅರ್ನಡ್ ಬಂದು ನಾವು ಪರ್ಚೇಸ್ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಿರೋದು, ಹಂಗಾಗಿ ಅದು ಇನ್ಕಮ್ಮು 740 690ನ ತೊಗೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಐಟಮು ಟ್ರೀಟ್ ಮಾಡಿದ್ದೀವಿ. ಇನ್ಶೂರೆನ್ಸ್ ಆ್ಯಂಡ್ ಅಕೌಂಟಿಂಗ್ ಚಾರ್ಜಸ್ ಮಾತ್ರ ತೊಗೊಳಂಗಿಲ್ಲ, ಯಾಕಂದರೆ ಇಲ್ಲಿ ಜನರಲ್ ಈ ಅಡ್ಜಸ್ಟ್ಮೆಂಟು ಆಯಿತು ಆ್ಯಂಡ್ ನೆಕ್ಸ್ಟು ಏರಿಯಾನ್ ಆಯಿತು. ಸೊ ಫೋರ್ತ್ ಅಡ್ಜಸ್ಟ್ಮೆಂಟನ್ನು ನಾವು ಕನ್ಸಿಡರ್ ಮಾಡಲ್ಲ, ಯಾಕಂತಂದರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಆ್ಯಂಡ್ ಅಕೌಂಟಿಂಗ್ ಚಾರ್ಜಸ್ ಕೆನ್ ನಾಟ್ ಬಿ ಅಲೋಕೇಟೆಡ್ ಕನ್ವೀನಿಯೆಂಟ್ಲಿ ಟು ಎನಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಹಾಗಾಗಿ ಇನ್ಶೂರೆನ್ಸು ಮತ್ತು ಅಕೌಂಟಿಂಗ್ ಚಾರ್ಜಸ್ಸು ಸೊ ಎರಡನ್ನೂ ಕನ್ಸಿಡರ್ ಮಾಡಲ್ಲ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಆಸ್ ಅಕೌಂಟಲ್ಲಿ ಇಗ್ನೋರ್ ಮಾಡ್ತೀವಿ. ಸೊ ಇವಾಗ ಎಲ್ಲ ಐಟಮ್ನು ಟ್ರೀಟ್ ಮಾಡಿದ್ದೀವ ನೋಡಿ. ಸ್ಯಾಲ್ರಿ ಆಗಿದೆ, ಜನರಲ್ ಸ್ಯಾಲ್ರಿ ಆಗಿದೆ, ರೆಂಟ್ ಆ್ಯಂಡ್ ರೇಟ್ಸ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಆಗಿದೆ, ಕ್ಯಾರಿಯೇಜ್ ಔಟ್ವರ್ಡ್ ಆಗಿದೆ ಆ್ಯಂಡ್ ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಅರ್ನಡ್, ಕ್ಯಾರಿಯೇಜ್ ಇನ್ವರ್ಡನ್ನು ಇದು ನಾವು ಫಸ್ಟೇ ಟ್ರೇಡಿಂಗ್ ಅಕೌಂಟಲ್ಲೇ ತೊಗೊಂಡಿದ್ದೀವಿ. ನಾವು ಮೇಕ್ ದ ಟೋಟಲ್. ಈಗ ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂತ. ಫಸ್ಟು ಡಿಪಾರ್ಟ್ಮೆಂಟ್ ಎ ಟೋಟಲ್ ಮಾಡೋಣ. ಡಿಪಾರ್ಟ್ಮೆಂಟ್ ಎ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ ಗ್ರಾಸ್ ಪ್ರಾಫಿಟ್ ಬಂದು 32,260 ಇದೆ, ಪ್ಲಸ್ ಡಿಸ್ಕೌಂಟ್ ಅರ್ನಡ್ ಬಂದು 740 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 33,000 ಇದೆ. ಸೊ ಇಲ್ಲಿ 33,000ನೇ ಬರ್ಕೊಳ್ಳಿ. ಈ 33,000ಇಂದ ಎಲ್ಲ ಎಕ್ಸ್ಪೆನ್ಸಸ್ಸು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ. ಸ್ಯಾಲ್ರಿ 9,000, ಜನರಲ್ ಸ್ಯಾಲ್ರಿ 5,800, ರೆಂಟ್ ಆ್ಯಂಡ್ ರೇಟ್ಸು 3,600, ಅಡ್ವರ್ಟೈಸಿಂಗ್ 4,500 ಆ್ಯಂಡ್ ಕ್ಯಾರಿಯೇಜ್ ಔಟ್ವರ್ಡ್ 3,000 ಆ್ಯಂಡ್ ಡಿಸ್ಕೌಂಟ್ ಅಲೌಡ್ 1,000ನ ಲೆಸ್ ಮಾಡಿದ್ರೆ ಅಲ್ಲಿಗೆ ನೆಟ್ ಪ್ರಾಫಿಟ್ ಎಷ್ಟು ಬಂತು? 6,100 ಬಂತು. ದ ನೆಟ್ ಪ್ರಾಫಿಟ್ ಈಸ್ 6,100 ಫಾರ್ ಡಿಪಾರ್ಟ್ಮೆಂಟ್ ಎ. ನಾವು ಡಿಪಾರ್ಟ್ಮೆಂಟ್ ಬಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಡಿಪಾರ್ಟ್ಮೆಂಟ್ ಬಿನಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರ್ತೈತೆ. ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರ್ತಿದೆ. ಸೊ ಇಲ್ಲಿ ನೋಡಿ ಡೆಬಿಟ್ ಸೈಡ್ ಎಷ್ಟಿದೆ ಅಂತಂದರೆ 8,500 ಪ್ಲಸ್ 5,800, 2,400, 3,600, 2,400 ದೆನ್ 800 ಎಷ್ಟಾಯಿತು ಅಂದರೆ 23,500 ಬರ್ತಿದೆ. ಸೊ ಈ ಸೈಡ್ ಟೋಟಲ್ ಮಾಡಿದ್ರೆ ಕಮ್ಮಿ ಇದೆ. ಯಾವುದು ಅಂತಂದರೆ 10,310 ಪ್ಲಸ್ 690. ಈ ಸೈಡ್ ಏನಂತಂದರೆ 11,000 ಬರುತ್ತೆ. ಈಗ 23,500 ಹೈಯೆಸ್ಟು ಡೆಬಿಟ್ ಸೈಡ್ ಇದೆಯಲ್ವಾ, ಇದನ್ನು ಎರಡು ಸೈಡ್ ಬರ್ಕೊಳ್ಳಿ. 23,500ಇಂದ 10,310 ಮೈನಸ್ ಆ್ಯಂಡ್ 690ನ ಲೆಸ್ ಮಾಡಿ. ಅವಾಗ ಎಷ್ಟು ಬರುತ್ತೆ ಅಂದರೆ 12,500 ಈಸ್ ದ ಲಾಸ್. ಬೈ ನೆಟ್ ಲಾಸು 12,500 ಆ್ಯಂಡ್ ಟೋಟಲಲ್ಲಿ 12,500. ಸೊ ಇವಾಗ ಓವರಾಲ್ ಇಲ್ಲಿ ಡಿಪಾರ್ಟ್ಮೆಂಟ್ ಎ 33,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಅಂದರೆ ಇಲ್ಲಿ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಹಾಗಾಗಿ ಇಲ್ಲಿ ನೆಟ್ ಪ್ರಾಫಿಟ್ ಆಗಿದೆ 6,100. ಆ್ಯಂಡ್ ಡಿಪಾರ್ಟ್ಮೆಂಟಲ್ ಬಿನಲ್ಲಿ ಏನಾಗಿದೆ ಅಂದರೆ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದೆ, ಇನ್ಕಮ್ ಕಮ್ಮಿ ಇದೆ, ಹಾಗಾಗಿ ಲಾಸ್ ಆಗಿದೆ 12,500. ಇದನ್ನು ಟೋಟಲ್ ಬರೀರಿ. ಸೊ ಅಲ್ಲಿಗೆ ನಿಮಗೆ ಈ ಕ್ವಶನ್ಸ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂದಿದ್ದೀನಿ. ನಾನು ಇದೇ ಕ್ವಶನ್ಸ್ನ ಫಸ್ಟ್ ಟೈಮ್ ಮಾಡಿದೆ. ಅಲ್ಲಿ ನಾನು ಅಂದರೆ ಡೈರೆಕ್ಟ್ ಮೆಥಡಲ್ಲಿ ಡೈರೆಕ್ಟಾಗೆಲ್ಲ ಹೇಳ್ಕೊಂಡು ಹೊಟ್ಟೋಗಿದೆ. ಮತ್ತು ನಿಮಗೆ ಇನ್ನೊಂದು ಏನಂತಂದರೆ ಇನ್ನೊಂದು ಮೆಥಡ್ ಇದೆ. ಇಲ್ಲಿ ಏನು ರಿಟರ್ನ್ ಔಟ್ವರ್ಡ್ಸ್ ಇರುತ್ತಲ್ವ, ಪರ್ಚೇಸ್ ರಿಟರ್ನ, ನೀವು ಬೈ ಪರ್ಚೇಸ್ ರಿಟರ್ನ್ ಅಂತ ಇಲ್ಲೂ ಬರೆದು ಹ್ಯಾಡ್ ಮಾಡಿ ಇಲ್ಲಿ ಡೈರೆಕ್ಟ್ ಪರ್ಚೇಸ್ ಅಮೌಂಟನ್ನು ಲೆಸ್ ಮಾಡ್ಬೋದು. ಸೊ ಅಲ್ಲಿ ಆ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಎರಡು ಮೆಥಡು ಇದೆ, ನೀವು ಯಾವುದನ್ನು ಬೇಕಾದರೂ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಕನ್ಸಿಡರ್ ಮಾಡಿ. ಎಕ್ಸಾಮಲ್ಲಿ ಯಾವುದನ್ನು ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ ನಿಮಗೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ is there any mistake, please comment below. And thanks for watching my videos. All the best to your exam. Do well. Thank you so much. And don't forget to subscribe for my channel for more videos. Thank you.